ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ. ಹೊಳೆನರಸೀಪುರದಲ್ಲಿ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸಿಗೆ ಸಂಬಂಧಿಸಿದಂತೆ ಅವರೊಂಥರ ಆತಂಕದ ಸ್ಥಿತಿಯನ್ನು ಎದುರಿಸ್ತಾ ಇದ್ರು. ಮಧ್ಯಂತರ ಜಾಮೀನು ಅವರಿಗೆ ಮೊನ್ನೆ ಮಂಜೂರಾಗಿತ್ತು. ಏನಾಗತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ರೇವಣ್ಣ ಅವರಿಗೆ ರೆಗ್ಯುಲರ್ ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಕೇಸಿಗೆ ಸಂಬಂಧಿಸಿದಂತೆ 47 ವರ್ಷದ ಮಹಿಳೆಯೊಬ್ಬರು ಕೊಟ್ಟಿರುವಂಥ ಕೇಸಿನ ಆಧಾರದ ಮೇಲೆ, ದೂರಿನ ಆಧಾರದ ಮೇಲೆ FIR ಆಗಿತ್ತು. ಆ ಕೇಸಿಗೆ ಸಂಬಂಧಿಸಿದಂತೆ ಆ ನಂತರ ಅದರಲ್ಲಿ ರೇಪ್ ಸೆಕ್ಷನ್ ಅನ್ನ ಕೂಡ ಹಾಕಲಾಗಿತ್ತು. ಆ ಕಾರಣಕ್ಕಾಗಿ ಅರೆಸ್ಟ್ ಆಗುವಂತ ಆತಂಕ ರೇವಣ್ಣ ಅವರಿಗಿತ್ತು. ಅದಕ್ಕೆ ಅವರು ಕೋರ್ಟ್ ಮುಂದೆ ಶರಣಾಗಿದ್ರು ಮೊನ್ನೆ. ಆ ನಂತರ ಬೇಲ್ ಕೇಳಿ ಅಥವಾ ಬೇಲ್ ಬಯಸಿ ಅವರು ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದರು. ಆ ಕೇಸ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಇವತ್ತು ತೀರ್ಪನ್ನ ಕಾಯ್ದಿರಿಸಿತ್ತು ನ್ಯಾಯಾಲಯ. 42ನೇ ACMM ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಈಗ ತೀರ್ಪು ಪ್ರಕಟ ಆಗಿದೆ ಅಥವಾ ಆದೇಶ ಪ್ರಕಟ ಆಗಿದೆ. ಏನು SIT ಆಕ್ಷೇಪವನ್ನು ಹಾಕಿತ್ತು ಅಥವಾ ಅಬ್ಜೆಕ್ಷನ್ ಏನಿತ್ತು SITದ್ದು, ಅದನ್ನು ಪರಿಗಣಿಸಿಲ್ಲ ನ್ಯಾಯಪೀಠ. ಬದಲಾಗಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಆ ಮೂಲಕ ಬಂಧನದ ಆತಂಕದಿಂದ ರೇವಣ್ಣ ಅವರು ಮತ್ತೆ ದೂರವಾಗಿದ್ದಾರೆ. 2 ಕೇಸು ರೇವಣ್ಣ ಅವರ ಮೇಲೆ ದಾಖಲಾಗಿದ್ದು. ಒಂದು ಕಿಡ್ನಾಪ್ ಕೇಸು KR ನಗರದಲ್ಲಿ, ಅದರಲ್ಲಿ ಅವರು ಅರೆಸ್ಟು ಆದರು, ಜೈಲಿಗೆ ಹೋಗಿ ಬಂದರು. ಆ ನಂತರ ಬೇಲ್ ಪಡ್ಕೊಂಡು ಆಚೆ ಬಂದರು. ಮತ್ತೊಂದು ಕೇಸು ರೇವಣ್ಣ ಅವರು A1, ಅದು ಇದೇ ಕೇಸು, ಹೊಳೆನರಸೀಪುರ ಕೇಸು. ಈ ಕೇಸ್ನಲ್ಲೂ ಕೂಡ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಿದೆ ಸದ್ಯಕ್ಕೆ. ಆ ಮೂಲಕ ರೇವಣ್ಣ ಬಂಧನದ ಆತಂಕದಿಂದ ದೂರ ಆದಂತಾಗಿದೆ. ಸೊ ಈ ಕೇಸ್ನಲ್ಲಿ ಸಮಸ್ಯೆ ಇದ್ದಿದ್ದು ಯಾವುದು ಅಂತಂದ್ರೆ 376 ಆಗಿತ್ತು. ಅಂದ್ರೆ ರೇಪ್ ಕೇಸನ್ನು ಹಾಕಲಾಗಿತ್ತು. ಮೊದಲದು ಬೇಲೇಬಲ್ ಸೆಕ್ಷನ್ಸ್ ಇತ್ತು. ಆ ನಂತರ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ರಿಂದ SIT ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿತು ಈ ಬೇಲ್ ಅರ್ಜಿಗೆ. SIT ಕೇಳಿದ ಯಾವುದು ಅಂತಂದ್ರೆ ಇದು ನಾನ್ ಬೇಲೇಬಲ್ ಆಗಿದೆ, ಈ ಕೋರ್ಟಲ್ಲಿ ಇದನ್ನ ತೀರ್ಮಾನ ಮಾಡಬಾರ್ದು ಅಥವಾ ಹೈಯರ್ ಕೋರ್ಟಲ್ಲಿ ಇದು ತೀರ್ಮಾನ ಆಗಬೇಕು ಅನ್ನೋದು ಒಂದು. ಎರಡನೇದು 376 ಏನು ಹಾಕಲಾಗಿದೆ, ಅತ್ಯಾಚಾರದ ಕೇಸ್ ಏನು ಹಾಕಲಾಗಿದೆ, ಅದು ರೇವಣ್ಣ ವಿರುದ್ಧನ, ಪ್ರಜ್ವಲ್ ರೇವಣ್ಣ ವಿರುದ್ಧನ ಅಂತ ನಾವು ಅದನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅಪರಾಧದ ವಿಭಜನೆ ಸಾಧ್ಯ ಇಲ್ಲ. ಮತ್ತು ರೇವಣ್ಣ ಅವರ ವಿರುದ್ಧ ಮಹಿಳೆ ನೇರವಾಗಿ ಆರೋಪ ಮಾಡಿರೋದ್ರಿಂದ ಅವರಿಗೆ ಬೇಲ್ ಕೊಡಬಾರದು ಮತ್ತು ಈ ಅರ್ಜಿಗೆ ಯಾವುದೇ ಕಾನೂನಾತ್ಮಕ ಮಾನ್ಯತೆ ಇಲ್ಲ ಅನ್ನೋದು SITಯ ವಾದ ಆಗಿತ್ತು. ರೇವಣ್ಣ ಪರವಾದ ವಕೀಲರಾದಂಥ CV ನಾಗೇಶ್ ಅವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ವಾದ ಮಂಡಿಸೋ ಸಂದರ್ಭದಲ್ಲಿ. ಅಂದರೆ ನಾವು ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಇದು ಬೇಲೇಬಲ್ ಆಗಿತ್ತು ಮತ್ತು ಇದರಲ್ಲಿ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ, ರಾಜಕೀಯ ಷಡ್ಯಂತ್ರ ಇದೆ. ಆ ಮಹಿಳೆ ದೂರೇನು ಕೊಟ್ಟಿದ್ದಾರೆ ಅದು ಆಕೆ ಗೊತ್ತಿದ್ದು ಕೊಟ್ಟಿರುವಂಥ ದೂರಲ್ಲ. ಬದಲಾಗಿ ಪೊಲೀಸರೇ ಟೈಪ್ ಮಾಡಿ ಮಹಿಳೆಯಿಂದ ಸಿಗ್ನೇಚರ್ ಮಾಡಿಸಿದ್ದಾರೆ. ಬೆಂಗಳೂರಲ್ಲಿ ಟೈಪ್ ಮಾಡಲಾಗಿದೆ, ಕಂಪ್ಯೂಟರಲ್ಲಿ ಟೈಪ್ ಮಾಡಿ ಆ ನಂತರ ಮಹಿಳೆಯ ಸಿಗ್ನೇಚರ್ ಹಾಕಿಸಿ ಹೊಳೆನರಸೀಪುರದಲ್ಲಿ ಕೇಸು ಮಾಡಿಕೊಳ್ಳಲಾಗಿದೆ. ಆರಂಭದಲ್ಲಿ ಇದು 354A, D, 506, 509 ಇದರ ಅಡಿಯಲ್ಲಿ ಕೇಸ್ ಆಗಿತ್ತು. ಆ ನಂತರ ಏನಾಯಿತು ಅಂತಂದ್ರೆ ಮತ್ತೆ ಇದನ್ನ 376 ಹಾಕೋ ಮೂಲಕ ಇದರಲ್ಲಿ ಪೊಲಿಟಿಕಲ್ ಕಾನ್ಸ್ಪಿರಸಿ ಕಾಣಿಸ್ತಿದೆ ಅನ್ನೋ ವಾದವನ್ನ CV ನಾಗೇಶ್ ಅವರು ಮಂಡಿಸಿದ್ರು. ಸದ್ಯ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗೋ ಮುಖಾಂತರ 2ನೇ ಕೇಸಲ್ಲೂ ಅಥವಾ ಈ ಅಶ್ಲೀಲ ವಿಡಿಯೋ ಕೇಸು ಏನು ಬೆಳಕಿಗೆ ಬಂತು, ಆ ನಂತರ ದಾಖಲಾದಂಥ ಮೊದಲ ಕೇಸ್ ಇದು. ಇದಾದ ನಂತರ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು, ಮೊದಲ ಕೇಸು. ಈ ಕೇಸ್ನಲ್ಲೂ ಕೂಡ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಂತಾಗಿದೆ. ಸೊ ಬಂಧನದ ಆತಂಕದಿಂದ ರೇವಣ್ಣ ಅವರು ದೂರ ಆಗಿದ್ದಾರೆ. ಒಂದಿಷ್ಟು ಕಂಡೀಷನ್ಸ್ ಹಾಕಿದೆ ಬೇಲ್ ಕೊಡೋ ಸಂದರ್ಭದಲ್ಲಿ. ಒಂದು, ತನಿಖೆಗೆ ಸಹಕರಿಸಬೇಕು ಮತ್ತು ಶ್ಯೂರಿಟಿ, ಇದು ಎಲ್ಲವೂ ಸಾಮಾನ್ಯವಾಗಿ ಬೇಲ್ ಅರ್ಜಿಯನ್ನ ಮಾನ್ಯ ಮಾಡೋ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಗೆ ಹಾಕುವಂಥ ಕಂಡೀಷನ್ಸು, ಆ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ಶ್ಯೂರಿಟಿ ಕೇಳಿದ್ದಾರೆ, 2 ಶ್ಯೂರಿಟಿ, 5 ಲಕ್ಷದ ಬಾಂಡು, ಇದೆಲ್ಲ ಕೇಳಿದ್ದಾರೆ. ಸೊ ಇದನ್ನು ಒದಗಿಸಿ ಅನ್ನೋ ಕಂಡೀಷನನ್ನು ಕೂಡ ಹಾಕಲಾಗಿದೆ. ಇನ್ನು ಪಾಸ್ಪೋರ್ಟ್ ಈಗಾಗಲೇ ಅವರು ಸರೆಂಡರ್ ಮಾಡಿದ್ದಾರೆ. ಆ ಕೇಸ್ನಲ್ಲೇ ಅವರು ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ ಅವರಿಗೆ ಬೇಲ್ ಕೊಡೋ ಸಂದರ್ಭದಲ್ಲಿ ಅವರ ಪಾಸ್ಪೋರ್ಟ್ ಸರೆಂಡರ್ ಮಾಡೋದಕ್ಕೆ ಹೇಳಿದರು. ಅಂದರೆ ದೇಶ ಬಿಟ್ಟು ಹೋಗಬಾರದು ಅನ್ನೋ ಕಾರಣಕ್ಕಾಗಿ. ಮತ್ತೊಂದಿಷ್ಟು ಅವರಿಗೆ ರಿಸ್ಟ್ರಿಕ್ಷನ್ ಅನ್ನು ಕೂಡ ಹಾಕಲಾಗಿತ್ತು, KR ನಗರಕ್ಕೆ ಹೋಗಬಾರದು ಅಂತ. ಆ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು ಮತ್ತು ಪ್ರತಿ 2 ವಾರಕ್ಕೊಮ್ಮೆ ಸಂಡೇ ತನಿಖಾಧಿಕಾರಿಯ ಮುಂದೆ
ಹಾಜರಾಗಬೇಕು, ಈ ರೀತಿಯೆಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು ಅಥವಾ ಕಂಡೀಷನ್ಸ್ ಇತ್ತು ಆ ಕೇಸ್ನಲ್ಲೂ. ಈ ಕೇಸ್ನಲ್ಲೂ ಕೂಡ ಒಂದಿಷ್ಟು ಕಂಡೀಷನ್ಸನ್ನು ಹಾಕಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ 42ನೇ ACMM ನ್ಯಾಯಾಲಯ. ಇನ್ನು ಶ್ಯೂರಿಟಿ ಕೊಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಅವರು ಇಂಟ್ರಿಮ್ ಬೇಲ್ಗೆ ಕೊಟ್ಟಂತ ಶ್ಯೂರಿಟಿ ಅದನ್ನೇ ನ್ಯಾಯಾಲಯ ಪರಿಗಣಿಸಿದೆ ಅನ್ನೋದು ಈಗ ಸಿಗ್ತಾ. ಅಂದರೆ ಇನ್ನೇನು ಎಡಿಷನಲ್ ಪ್ರೊಸೀಜರ್ನ ಅಗತ್ಯ ಇಲ್ಲ. ಇಂಟ್ರಿಮ್ ಬೇಲ್ ಏನು ಮೊನ್ನೆ ಕೊಡಲಾಯಿತು, ಅಂದರೆ ಮಧ್ಯಂತರ ಜಾಮೀನು ಅವರಿಗೇನು ಮಂಜೂರು ಮಾಡಲಾಯಿತು, ಆ ಸಂದರ್ಭದಲ್ಲಿ ಸಲ್ಲಿಸಲಾಗಿರುವಂಥ ಶ್ಯೂರಿಟಿ ಅದನ್ನೇ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಸೊ ಅಲ್ಲಿಗೆ ಈ ಪ್ರೊಸೀಜರು ಕೂಡ ಮುಕ್ತಾಯ ಆಯಿತು, ನ್ಯಾಯಾಲಯದಲ್ಲಿ ಆಗಬೇಕಾಗಿರೋದು. ಇನ್ನು ಮುಂದೆ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು, ತನಿಖೆಯನ್ನು ಎದುರಿಸಬೇಕು ಅನ್ನೋದು ಬಿಟ್ಟರೆ ಬಂಧನದ ಆತಂಕ ಇಲ್ಲ. ಎಲ್ಲಿವರೆಗೆ ಅಂತಂದರೆ ಇದನ್ನು ಹೈಯರ್ ಕೋರ್ಟಲ್ಲಿ SIT ಚಾಲೆಂಜ್ ಮಾಡೋವರೆಗೆ. ಒಂದು ವೇಳೆ SIT ಈ ಬೇಲನ್ನು ಮತ್ತು ಅಲ್ಲಿ ಕಿಡ್ನಾಪ್ ಕೇಸಲ್ಲಿ ಅವರಿಗೆ ಕೊಡಲಾಗಿರುವಂಥ ಬೇಲನ್ನು ಹೈಯರ್ ಕೋರ್ಟಲ್ಲಿ ಏನಾದರೂ ಚಾಲೆಂಜ್ ಮಾಡಿದರೆ ಆಗ ಸಮಸ್ಯೆ ಆಗಬಹುದು ರೇವಣ್ಣ ಅವರಿಗೆ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಬಂಧನದ ಆತಂಕದಿಂದ ಮಾಜಿ ಸಚಿವ ರೇವಣ್ಣ ದೂರವಾಗಿದ್ದಾರೆ. ಈ ಕೇಸ್ನಲ್ಲಿ ಒಂದಿಷ್ಟು ಆತಂಕದ ಕ್ಷಣಗಳನ್ನು ಎದುರು ನೋಡ್ತಾ ಇದ್ರು ರೇವಣ್ಣ. ಮತ್ತೆ ಇಲ್ಲಿ ನಾನು ಕಸ್ಟಡಿಗೆ ಹೋಗಬೇಕಾಗತ್ತೋ ಅಥವಾ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಕೊಟ್ಟು ಬಿಡ್ತಾರೋ, ಈ ಆತಂಕ ರೇವಣ್ಣ ಅವರನ್ನು ಕಾಡ್ತಾ ಇತ್ತು. ಈಗ ಆತಂಕ ದೂರ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಹಂಗಿದ್ರೆ ಈಗ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತ ಎರಡೂ ಕೇಸ್ನಲ್ಲೂ ಕೂಡ ರಿಲೀಫ್ ಸಿಕ್ಕಂತಾಯ್ತು ರೇವಣ್ಣ ಅವರಿಗೆ. ಇವತ್ತು ರೇವಣ್ಣ ಅವರಿಗೆ ಇದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಪ್ರಕರಣದಲ್ಲಿ ಮೊದಲನೇ ದಾಖಲಾಗಿದ್ದಂತಹ ಪ್ರಕರಣ ಇದು. ಅಂದ್ರೆ ಮನೆ ಕೆಲಸದಾಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದಂತಹ ಕೆಲಸ ಬಂದಿತ್ತು, ಅಂದ್ರೆ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಆ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಎರಡನೇ ಪ್ರಕರಣ ಇವರ ವಿರುದ್ಧ ದಾಖಲಾಗಿರುವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಈಗ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಕೂಡ ಈ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರಕರಣದಲ್ಲಿ ಒಂದು ಬೇಲೆಬಲ್ ಸೆಕ್ಷನ್ಗಳಿತ್ತು. ಮೊದಲನೇದಾಗಿ ಕೇಸ್ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ 354A ಹಾಕುವಂಥ ಕೆಲಸವನ್ನು ಮಾಡಿದ್ರು. 354 ಇತ್ತು. ಜೊತೆಗೆ ಇನ್ನು ದಾಖಲಾಗಿದ್ದಂತಹ ಪ್ರಕರಣಗಳೆಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳಿತ್ತು. ಆದರೆ ಬೇಲೆಬಲ್ ಸೆಕ್ಷನ್ ಇದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣನವರು ಅರ್ಜಿ ಸಲ್ಲಿಸಿದ್ರು. ಅಂದ್ರೆ CRPC ಸೆಕ್ಷನ್ 436 ಅಲ್ಲಿ ಒಂದು ಅರ್ಜಿ ಸಲ್ಲಿಸುವಂಥದ್ದು. ಅಂದ್ರೆ ಬೇಲೆಬಲ್ ಸೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಅಲ್ಲಿ ಅವರ ಮುಂದೆ ಶರಣರಾಗಿ ಅದಾದ ಬಳಿಕ ಬೇಲ್ ಕೇಳುವಂಥ ಕೆಲಸವನ್ನ ರೇವಣ್ಣ ಅವರ ಪರ ವಕೀಲರು ಮಾಡಿದ್ರು. ಆದರೆ ರೇವಣ್ಣನವರ ಈ ಒಂದು ಅರ್ಜಿ ಏನಿದೆ 346 ಏನಿತ್ತು, ಈ ಒಂದು ಅರ್ಜಿಯನ್ನು 436 ಅರ್ಜಿ ಏನಿತ್ತು, ಇದನ್ನೇ ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು SIT ಮಾಡ್ತು. ಅವ್ರು ಮಾಡಿದಂತಹ ಮೊದಲನೇ ಪ್ರಶ್ನೆ ಏನಂತಂದ್ರೆ, ಇದೇ ಪ್ರಕರಣಕ್ಕೆ ನಾವು ಈಗಾಗಲೇ 376 ಅನ್ನ ಸೇರಿಸುವಂಥ ಕೆಲಸವನ್ನು ಮಾಡಿದ್ವಿ, ಕೋರ್ಟ್ಗೆ ಅದನ್ನು ಮನವಿ ಸಲ್ಲಿಸಿದ್ವಿ, ಕೋರ್ಟ್ ಕೂಡ ಮನವಿ ಪುರಸ್ಕರಿಸಿದೆ. ಈಗ ಅಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಇರುವಂಥದ್ದು. ಹೀಗಾಗಿ ಈ ಒಂದು ಅರ್ಜಿಯೇ ಮಾನ್ಯ ಇಲ್ಲ, ಈ ಒಂದು ಅರ್ಜಿಯ ವಿಚಾರಣೆ ನಡೆಸುವಂತಹ ಅಧಿಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇಲ್ಲ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡಿದ್ರು. ಆದರೆ ಅದಕ್ಕೆ ಅವರ ಪರವಾಗಿ CV ನಾಗೇಶ್ ಅವರು ಹಾಜರಾಗಿ ವಾದ ಮಂಡಿಸುವಂಥ ಕೆಲಸವನ್ನು ಮಾಡಿದರು. ಯಾವಾಗ 376 ಆಗಿದೆ ಈ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡಿದರು. ಜೊತೆಗೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳಿರುವಂಥದ್ದು. ಅಂದರೆ ಮನೆ ಕೆಲಸದಕ್ಕೆ ಕೊಟ್ಟಂತಹ ದೂರಿನಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಂತಹ CV ನಾಗೇಶ್ ಅವರು ವಾದ ಮಂಡಿಸುವಂಥ ಕೆಲಸ ಆಗಿತ್ತು. ಆ ವಾದವನ್ನು ಆಲಿಸಿದಂತಹ ಪೀಠ ಇಂದಿಗೆ ತೀರ್ಪು ಕಾಯ್ದಿರಿಸಿತು. ಇವತ್ತು ತೀರ್ಪು ಘೋಷಿಸುವಂತಹ ಕೆಲಸವನ್ನು ನ್ಯಾಯಾಧೀಶ ಆಗಿರುವಂತಹ ಪ್ರೀತ್ ಜೆ ಅವರು ಮಾಡಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳ್ತಿರೋದು ಏನಂತಂದರೆ, ರೇವಣ್ಣನವರಿಗೆ ಈ ಒಂದು ಪ್ರಕರಣದಲ್ಲಿ ಏನು ಸಲ್ಲಿಸಿದಂಥ ಜಾಮೀನು ಅರ್ಜಿ ಏನಿತ್ತು ಅದನ್ನು ಪುರಸ್ಕರಿಸುವಂಥ ಕೆಲಸವನ್ನು ಮಾಡಿದರು. ಇದು ಪುರಸ್ಕರಿಸಿದ ತಕ್ಷಣ ಆಟೋಮೆಟಿಕಲಿ ಏನು ಬೇಲೆಬಲ್ ಸೆಕ್ಷನ್ ಇದ್ದಂತಹ ಕಾರಣವಾಗಿ ಇವತ್ತೇ ಜಾಮೀನು ಮಂಜೂರು ಮಾಡುವಂತಹ ಕೆಲಸವನ್ನು ನ್ಯಾಯಾಧೀಶರು ಮಾಡಿದ್ದಾರೆ. ಈ ಮೂಲಕ ರೇವಣ್ಣನವರ ಜಾಮೀನು ನೀಡುವಂತಹ ಸಂದರ್ಭದಲ್ಲೂ ಕೂಡ ಒಬ್ಬರ ಶ್ಯೂರಿಟಿ ಹಾಗೂ 5 ಲಕ್ಷದ ಬಾಂಡನ್ನು ನೀಡಬೇಕು ಅಂತೇಳಿ ಸೂಚನೆ ಕೊಡುವಂತಹ ಕೆಲಸವನ್ನು ಮಾಡಿದರು. ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಈ ಪ್ರಕರಣದಲ್ಲಿ ರೇವಣ್ಣ ಮಾಡಿದರು. ಆ ಪಾಯಿಂಟ್ ಆಧಾರದ ಮೇರೆಗೆ ಮೊನ್ನೆ ಕೊಟ್ಟಿದ್ದಂತಹ ಏನು ಶ್ಯೂರಿಟಿ ಪ್ರೊಸೀಜರ್ ಏನಿತ್ತು, ಯಾರೆಲ್ಲ ಶ್ಯೂರಿಟಿ ಕೊಟ್ಟಿದ್ದು ಅದನ್ನೇ ಇವತ್ತು ಪರಿಗಣಿಸುವಂಥ ಕೆಲಸವನ್ನು ನ್ಯಾಯಾಲಯ ಮಾಡಿದೆ. ರಕ್ಷತ್, ವಿಷ್ಣು ಪ್ರಸಾದ್, ಈ ಕೇಸ್ನಲ್ಲಿ ಮತ್ತು ಹಳೆಯ ಕಿಡ್ನಾಪ್ ಕೇಸು ಅದರಲ್ಲೂ ಕೂಡ ಬೇಲ್ ಪಡ್ಕೊಂಡಿದ್ದಾರೆ ರೇವಣ್ಣ ಅವರು. ಇದನ್ನ ಹೈಯರ್ ಕೋರ್ಟಲ್ಲಿ SIT ಚಾಲೆಂಜ್ ಮಾಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ವಿಷ್ಣು ಪ್ರಸಾದ್? ಖಂಡಿತ ರಕ್ಷತ್, ಇದಕ್ಕೆ ಅವಕಾಶಗಳು ಇರುವಂಥದ್ದು. ಯಾಕಂತಂದರೆ ಪ್ರಕರಣದಲ್ಲಿ ಸಾಕಷ್ಟು ಗಂಭೀರತೆ ಇರುವಂಥದ್ದು, ಮತ್ತು ಅನೇಕ ಆರೋಪಗಳು ಇವ್ರ ಮೇಲೆ ಬರ್ತಿರುವಂಥದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ ನೋಡೋದಾದರೆ ಅದರಲ್ಲಿ ಪ್ರಮುಖವಾಗಿ ಮೊನ್ನೆ ಕಿಡ್ನಾಪ್ ಪ್ರಕರಣ ಏನಿದೆ ಅದನ್ನೇ ಅವರು ಚಾಲೆಂಜ್ ಮಾಡುವಂಥ ಅವಕಾಶಗಳು SIT ಮುಂದೆ ಇರುವಂಥದ್ದು. ಆದರೆ ಇನ್ನೂ ಕೂಡ
SIT ಹೈಕೋರ್ಟ್ ಮುಂದೆ ಇನ್ನೂ ಕೂಡ ಯಾವುದೇ ಅರ್ಜಿನ ಮೂವ್ ಮಾಡಿಲ್ಲ. ಆದರೆ ಈ ಪ್ರಕರಣದಲ್ಲಿ ಸಾಧ್ಯತೆಗಳು ಬಹುತೇಕ ಕಡಿಮೆ ಇರುವಂಥದ್ದು. ಯಾಕಂತಂದರೆ ಇರುವಂಥದ್ದೆಲ್ಲವೂ ಕೂಡ ಬೇಲೇಬಲ್ ಸೆಕ್ಷನ್ ಆಗಿರುವಂಥದ್ದು. ಜೊತೆಗೆ ಬೇಲೇಬಲ್ ಸೆಕ್ಷನ್ ಆಗಿರೋದ್ರ ಜೊತೆಗೆ 376 ಏನು ಆ್ಯಡ್ ಮಾಡಿದರೆ ಅದು ಕೂಡ ಈಗ ಲೇಟಾಗಿ ಮಾಡಿರುವಂಥದ್ದು. ಪ್ರಕರಣ ವಿಭಜಿಸಬಹುದು ಅನ್ನೋ ಪಾಯಿಂಟನ್ನು ಕೂಡ ಬಂತು. ಆರೋಪಿಗಳ ಏನು ಪಾತ್ರದ ಬಗ್ಗೆ ಆ ವಿಭಜನೆ ಆಧಾರದ ಮೇರೆಗೆ ಇವತ್ತು ಬೇಲ್ ಕೊಡುವಂತಹ ಕೆಲಸ ಕೋರ್ಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ರೇವಣ್ಣನವರಿಗೆ ಕೊಟ್ಟಂತಹ ಬೇಲ್ನ ಚಾಲೆಂಜ್ ಮಾಡೋದು ಬಹುತೇಕ ಕಷ್ಟ. ಯಾಕಂತಂದರೆ ಇದು ಬೇಲೇಬಲ್ ಸೆಕ್ಷನ್ ಇರುವಂತಹ ಕೇಸ್ ಆಗಿರುವಂಥದ್ದು. ಆದರೆ ಕಿಡ್ನಾಪ್ ಪ್ರಕರಣದಲ್ಲಿ ಚಾಲೆಂಜ್ ಮಾಡ್ಬೋದು. ಯಾಕಂತಂದರೆ ಪ್ರಕರಣದಲ್ಲಿ ರೇವಣ್ಣನ ವಿರುದ್ಧ ಸಾಕಷ್ಟು ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಅನೇಕ ಆರೋಪಿಗಳನ್ನು ಇನ್ನೂ ಕೂಡ ಬಂಧಿಸಬೇಕಾಗಿದೆ, ಸ್ಪಾಟ್ ಹಾಜರಾಗಬೇಕಾಗಿದೆ, ಸಂತ್ರಸ್ತೆ ಹೇಳಿಕೆ ದಾಖಲಿಸ್ಕೊಳ್ಬೇಕಾಗಿದೆ, ಈ ಎಲ್ಲ ಅಂಶಗಳಿರುವಂಥದ್ದು. ಆದರೆ ಅದನ್ನು ಕೂಡ ಯಾಕೆ SIT ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿಲ್ಲ ಅನ್ನೋಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಏನಾದರೂ ಕಾದು ನೋಡುವಂತಹ ತಂತ್ರವನ್ನು SIT ನೋಡ್ತಿದೆಯಾ ಅನ್ನೋಂಥದ್ದು ಈಗಿರುವಂತಹ ಪ್ರಶ್ನೆ. ರಕ್ಷತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ಅಲ್ಲಿಗೆ ರೇವಣ್ಣ ಅವರು ಸಂಕಷ್ಟದಿಂದ ಸದ್ಯಕ್ಕಂತೂ ದೂರ ಆಗಿದ್ದಾರೆ. ಸಂಕಷ್ಟಹರ ಗಣಪತಿಯ ದರ್ಶನ ಮಾಡ್ತಾನೆ ಇದ್ರು ಮೊನ್ನೆಯಿಂದಲೂ ಕೂಡ. ಸೊ ಈಗ ಜಾಮೀನು ಸಿಗೋ ಮುಖಾಂತರ ಸದ್ಯಕ್ಕೆ ಸಂಕಷ್ಟದಿಂದ ದೂರ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಇಲ್ಲಿ ಏನು ಬೇಲ್ ಸಿಕ್ಕಿದೆ ಈ ಕೇಸಲ್ಲಿ, ಇದನ್ನ SIT ಚಾಲೆಂಜ್ ಮಾಡುತ್ತಾ ಇಲ್ಲೋ ಬೇರೆ ವಿಚಾರ. ಆದರೆ ಕಿಡ್ನಾಪ್ ಕೇಸಲ್ಲಿ ಚಾಲೆಂಜ್ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಹೈಯರ್ ಕೋರ್ಟಲ್ಲಿ ಆರೋಪಿಗೆ ಕೊಡಲಾಗಿರುವಂಥ ಜಾಮೀನನ್ನು ರದ್ದು ಮಾಡಿ ಅಂತ ಕೇಳುವಂಥ ಸಾಧ್ಯತೆ ಇದೆ ಅಂತ. ಒಂದು ವೇಳೆ ಆ ರೀತಿ ಏನಾದರೂ ಕೇಳಿದರೆ, ಅದನ್ನು ನ್ಯಾಯಾಲಯ ಒಪ್ಪಿದರೆ ಆಗ ರೇವಣ್ಣ ಅವರಿಗೆ ಸಮಸ್ಯೆ ಆಗುತ್ತೆ. ಅದನ್ನು ಬಿಟ್ಟರೆ ತನಿಖೆಗೆ ಅವರು ಸಹಕರಿಸಬೇಕು. ಒಂದು ವೇಳೆ ಚಾಲೆಂಜ್ ಮಾಡದೇ ಇದ್ದರೆ SIT ಕರೆದಾಗಲೆಲ್ಲ ವಿಚಾರಣೆಗೆ ಬರಬೇಕಾಗತ್ತೆ ಮತ್ತು ತನಿಖೆಗೆ ಸಹಕರಿಸಬೇಕಾಗತ್ತೆ. ಆ ನಂತರ ತನಿಖಾ ನಡೆದ ನಂತರ ತನಿಖೆ ಏನು ನಡೆಯುತ್ತೆ, ಆ ನಂತರ ಕೇಸಲ್ಲಿ ಹುರುಳಿದ್ರೆ ಚಾರ್ಜ್ ಶೀಟು, ಕೇಸಲ್ಲಿ ಹುರುಳಿಲ್ಲ ಅಂತಾದರೆ B ರಿಪೋರ್ಟು, ಇಲ್ಲ ಘಟನೆ ನಡೆದಿದೆ ನಮ್ಮ ಹತ್ರ ನಮಗೆ ಸಾಕ್ಷಿ ಸಿಕ್ಕಲಿಲ್ಲ ಅಂತ ಏನಾದರೂ SIT ಯೋಚನೆ ಮಾಡಿದರೆ C ರಿಪೋರ್ಟ್, ಈ ರೀತಿ ಆಪ್ಷನ್ಸು. ಆ ನಂತರ ಮತ್ತೆ ವಾದ ಪ್ರತಿವಾದ ಇದಕ್ಕೆ ಅವಕಾಶ. ಸೊ ಒಂದು ಸುದೀರ್ಘ ಪ್ರಕ್ರಿಯೆ ಆ ನಂತರದ್ದು. ಸೊ ಅಲ್ಲಿಯವರೆಗೂ ಕೂಡ ರೇವಣ್ಣ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಬಿಕಾಸ್ 2 ಕೇಸ್ ರೇವಣ್ಣ ವಿರುದ್ಧ ದಾಖಲಾಗಿದ್ದು, ಒಂದು ಲೈಂಗಿಕ ದೌರ್ಜನ್ಯ, ಮತ್ತೊಂದು ಕಿಡ್ನಾಪ್ ಕೇಸಲ್ಲೇ ಬೇಲ್ ಸಿಕ್ತು. ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಇವತ್ತು ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ರೇವಣ್ಣ ಸದ್ಯಕ್ಕಂತೂ ರಿಲೀಫ್ ಮತ್ತು ಸಂಕಷ್ಟದಿಂದ ದೂರ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.